ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ನಾನಿದು ಥರ್ಸ್ಡೇ ಈವ್ನಿಂಗ್ ವ್ಲಾಗ್ ಮಾಡ್ತಿದ್ದೀನಿ. ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಪಾರ್ಕ್ ಕರ್ಕೊಂಡು ಹೋಗಿದ್ವಿ. ಅವ್ನಿಗೆ ಪಾರ್ಕ್ ಅಂದರೆ ತುಂಬ ಇಷ್ಟ. ಸೊ ಪಾರ್ಕಲ್ಲಿ ಚೆನ್ನಾಗಿ ಆಟ ಆಡಿದೆ. ಸ್ವಲ್ಪ ಈವ್ನಿಂಗ್ ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿತ್ತು. ಆಗ್ತಾನೆ ಲೈಟಾಗಿ ಮಳೆ ಬಂದು ನಿಂತಿತ್ತು. ಸೊ ಗ್ರೀನರಿ, ಆ ಕ್ಲೈಮೇಟು ಎಲ್ಲ ತುಂಬ ಚೆನ್ನಾಗಿತ್ತು. ಒಂಥರ ರಿಫ್ರೆಶಿಂಗ್ ಆಗಿತ್ತು. ಅಷ್ಟು ಬೇಗ ಪಾರ್ಕಲ್ಲಿ ಹೊಸೊಬ್ಬರನ್ನ ಫ್ರೆಂಡ್ ಮಾಡ್ಕೊಂಬಿಟ್ಟಿದ್ದಾನೆ. ಅವ್ನು ಯಾವಾಗ ಪಾರ್ಕಿಗೆ ಕರ್ಕೊಂಡೋದ್ರು ಯಾರನ್ನ ಫ್ರೆಂಡ್ ಮಾಡ್ಕೊಬಿಡ್ತಾನೆ ಜಲ್ದಿ. ಇಲ್ಲಿ ಒಂದು ಕ್ಯೂಟ್ ಇಲಿ ಮರಿ ನೋಡಿದ್ವಿ. ಎಷ್ಟು ಕ್ಯೂಟಾಗಿತ್ತು ಅಂದರೆ ಎಷ್ಟಿದೆ ಅದು. ನನ್ನ ಮಗ ಅಂತೂ ಅಲ್ಲಿ ಆಟ ಆಡೋದು ಬಿಟ್ಟು ಇಲ್ಲಿ ಬಂದು ಇದ್ರ ಜೊತೆ ಆಟ ಆಡ್ಕೊಂಡಿದ್ಬಿಟ್ಟ. ಅಲ್ಲಿರೋ ಮಕ್ಕಳುಗಳು ಬಂದು ಅದನ್ನು ಆಟ ಆಡಿಸ್ತಾ ಇದ್ರು. ಅಷ್ಟು ಕ್ಯೂಟಾಗಿ ಇತ್ತು ಅದು. ಅದ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು, ಆಟ ಆಡಿಸ್ಕೊಂಡು. ಅದಾದಮೇಲೆ ಅದು ಹೊಟ್ಟೋಯ್ತು. ತುಂಬ ಕ್ಯೂಟಾಗಿತ್ತು ನೋಡಿ. ಸೊ ಈವ್ನಿಂಗ್ ಪಾರ್ಕಲ್ಲಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಮನೆಗೆ ಹೋಗ್ತಿದ್ದೀವಿ. ಮನೆಗೆ ಹೋಗುವಾಗ ನೈಟ್ ಡಿನ್ನರ್ಗೆ ಚಿಕನ್ ಗ್ರೇವಿ, ಚಪಾತಿ ಆ ಥರ ಏನಾದರೂ ಮಾಡಿಬಿಡು ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ಸೊ ಅದಕ್ಕೆ ಹೋಗ್ತಾ ಹಂಗೆ ಚಿಕನ್ ತೊಗೊಂಡು ಮನೆಗೆ ಹೋಗ್ತಿದ್ವಿ. ಸಿಂಪಲಾಗಿ ತುಂಬ ಈಸಿ, ಕ್ವಿಕ್ಕಾಗಿ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದು ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಈಸಿ ಸ್ಟೆಪ್ಸು. ಯಾರನ್ನ ಮನೆಗೆ ಗೆಸ್ಟ್ ಬಂದರೂ ದಿಢೀರಂತ ನೀವು ಈ ರೆಸಿಪಿ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಚಕ್ಕೆ, 2 ಲವಂಗ, 1 ಏಲಕ್ಕಿ ಮತ್ತು ಸಣ್ಣಗೆ ಹಚ್ಚಿಟ್ಕೊಂಡ್ರು ಕೊತ್ತಂಬರಿ, ಪುದೀನ ಹಾಕಿ, 2 ಮೀಡಿಯಮ್ ಸೈಜ್ ಈರುಳ್ಳಿ, 3 ಹಸಿಮೆಣ್ಸಿನ್ಕಾಯಿ, ಇವೆರಡನ್ನು ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ತೊಳೆದಿಟ್ಕೊಂಡ್ರು ಅಂತ ಚಿಕನ್ ಪೀಸಸ್ ಹಾಕ್ಬಿಡಿ. ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡಿ. ಒಂದು 1/2 ಟೀ ಸ್ಪೂನ್ ಅರಿಶಿನ ಹಾಕಿ. ಅರಿಶಿನ ಹಾಕಿದ್ಮೇಲೆ ಖಾರದ ಪುಡಿ ಎಷ್ಟು ಬೇಕೋ ನಿಮ್ಮ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. 1/2 ಕಪ್ ಮೊಸರು ಹಾಕ್ಕೊಂಬಿಡಿ. ಇವಾಗ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಗರಂ ಮಸಾಲ 2 ಹಾಕಿ ಚೆನ್ನಾಗಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಲಾಸ್ಟ್ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಹಾಕ್ಬಿಡಿ. ಟೇಸ್ಟಿಯಾಗಿರೋ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಚಪಾತಿ, ಇಡ್ಲಿ, ದೋಸೆ, ರೈಸು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನು. ನಾನು ಚಪಾತಿ ಮಾಡ್ಕೊಂಡಿದ್ದೆ ಅವತ್ತು ನೈಟು. ಸ್ವಲ್ಪ ರಸಮ್ ಇತ್ತು, ರೈಸ್ ಒಂಚೂರು ಇಟ್ಕೊಂಡೆ ಅಷ್ಟೇ. ತುಂಬ ಚೆನ್ನಾಗಾಗತ್ತೆ, ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಗನಿಗೆ ಸ್ಕೂಲಿಗೆ ರೆಡಿ ಮಾಡಬೇಕು, ನನ್ನ ಹಸ್ಬೆಂಡ್ಗೆ ಆಫೀಸಿಗೆ ರೆಡಿ ಮಾಡಬೇಕು. ಸೊ ನೈಟೇ ನಾನು ಹೇಳ್ದಂಗೆ ಕಿಚನ್ ಎಲ್ಲ ನೀಟಾಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ. ಆದಮೇಲೆ ಇವತ್ತು ಟಿಫನ್ಗೆ ನಾನು ಟೊಮೆಟೊ ರೈಸ್ ಥರ ಮಾಡಿದ್ದೆ, ಪಲಾವ್ ಥರ. ಟಿಫನ್ ಬಾಕ್ಸಿಗೂ ಅದೇ ಕಟ್ಟಿದೆ ನಾನು, ಲಂಚ್ ಬಾಕ್ಸಿಗೂ. ನನ್ನ ಮಗ ತಿಂತಾ ಇದ್ದಾನೆ. ತಿಂದ್ಬಿಟ್ಟು ಚೆನ್ನಾಗಿ ಮಾಡಿದ್ದೀಯ ಅಮ್ಮ ಅಂತ ಹೇಳ್ತಾ ಇದ್ದ. ನನ್ನ ಹಸ್ಬೆಂಡು ಟಿಫನ್ ಮಾಡ್ತಾಯಿದ್ದಾರೆ. ಅವರು ಚೆನ್ನಾಗಿತ್ತು ಅಂತ ಹೇಳಿದ್ರು. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ನೀವು ಸಪೋರ್ಟ್ ಮಾಡಿದ್ರೆ ನಮ್ಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಹಸ್ಬೆಂಡು ಮಗುನ ಸ್ಕೂಲಿಗೆ ಬಿಟ್ಟು ಆಮೇಲೆ ಆಫೀಸ್ಗೆ ಹೋಗ್ತಾರೆ. ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ಈವ್ನಿಂಗು ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗ್ತಿದ್ದೀನಿ. ಸೊ ಸ್ಕೂಲಿಂದ ಬರಬೇಕಾದ್ರೆ ಅವನೇ ವ್ಲಾಗ್ ಮಾಡಿದ್ದಾನೆ. ತುಂಬ ಕಾಮಿಡಿಯಾಗಿರುತ್ತೆ, ಕೇಳಿಸ್ಕೊಳ್ಳಿ. ಫ್ರೆಂಡ್ಸ್, ನಾವು ಇವಾಗ ನಮ್ಮ ಸ್ಕೂಲಿಂದ ನಾನು ಬಂದೆ ನೋಡಿ. ನಮ್ಮಮ್ಮ ಕರ್ಕೊಂಡು ಬಂದಿದ್ದಾರೆ. ಇದು ನನ್ನ ಸ್ಕೂಲು. ಇಲ್ಲಿ ನೋಡಿ ಎಲ್ಲ ಮಕ್ಕಳು ಹೋಗ್ತಾರೆ. ಇವ್ರು ನನ್ನ ಫ್ರೆಂಡ್ಸ್. ನೋಡಿ ಎಲ್ಲರೂ ಹೋಗ್ತಿದ್ದಾರೆ. ಇವಾಗ ನಾವು ಮನೆಗೆ ಹೋಗ್ತಿದ್ದೀವಿ. ಸ್ಪೆಷಲಾಗಿ ನಾವು ಮನೆಗೆ ಹೋಗ್ಬೇಕು ಇವಾಗ, ಇನ್ನೇನಿಲ್ಲ. ಬನ್ನಿ ಹೋಗೋಣ.
ಮಳೆ ಬರೋದು ಸ್ಟಾರ್ಟ್ ಆಗಿಬಿಟ್ಟಿದೆ. ನಮ್ಮ ಸ್ಕೂಲ್ ಹತ್ರ ಮಳೆ ಬರ್ತಿತ್ತು. ಇವಾಗ ಇಲ್ಲಿ ಬಂದಿದ್ದೀರಿ ನಾವು. ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಬನ್ನಿ ನಾವು ಇವಾಗ ಮನೆಗೆ ಹೋಗೋಣ. ಆಮೇಲೆ ನೋಡಿ ಇದೇ ನಮ್ಮ ಸ್ಕೂಲ್ ಏರಿಯಾ. ಇಲ್ಲಿಂದ ನಾನು ಮನೆಗೆ ಬರ್ತೀನಿ ಡೈಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಇಲ್ಲೆಲ್ಲ ಗಾಡಿ ಎಲ್ಲ ಹೋಗ್ತಿದೆ. ಬನ್ನಿ ನೋಡಿ ನಮ್ಮಮ್ಮ ಗಾಡಿ ಓಡಿಸ್ತಿದ್ದಾರೆ. ಕಾಣಿಸ್ತಿರ್ಬೋದು ನಿಮಗೆ. ಒಂದು ಸ್ವಲ್ಪ ಝೂಮ್ ಮಾಡೋಕ್ಕಾಗಲ್ಲ, ಯಾಕಂದರೆ ಝೂಮ್ ಇಲ್ಲ, ಅದಕ್ಕೆ ನೋಡೋಣ ಫ್ರೆಂಡ್ಸ್. ಬನ್ನಿ ನೋಡಿ ಅಲ್ಲಿ ನಿಮ್ಮ ಮೆಟ್ರೋ ಕಾಣಿಸ್ತಿದೆ. ಬನ್ನಿ ನೋಡೋಣ. ಇವಾಗ ನಾನು ನೋಡಿ ಇಲ್ಲಿ ಇದೆ ನೋಡಿ ಮೆಟ್ರೋ. ನಾವು ಇವಾಗ ಇದ್ರ ಕೆಳಗಡೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಇಲ್ಲೇ ಬನ್ನಿ ಇವಾಗ ನಾವು ಹೋಗೋಣ. ನೋಡಿ ಇದೇ ಬ್ರಿಡ್ಜು, ನಾನು ಹೇಳ್ತಿದ್ದಲ್ಲ ನೋಡಿ ಮೆಟ್ರೋ ಸ್ಟೇಷನ್ ಬ್ರಿಡ್ಜು, ಅದೇ ಬ್ರಿಡ್ಜ್ ಇದು. ಬನ್ನಿ ಇವಾಗ ದೇವಸ್ಥಾನ ಇದೆ, ನೀವು ಕಟ್ಟಿದ್ದಾರೆ. ಗ್ರೀನರಿ ಇದೆ. ಬಂದಿದ್ದೀವಿ ನಾವು. ಆಮೇಲೆ ಇಲ್ಲಿ ನಿಮ್ಗೆ ಪಾರ್ಕ್ ಏನಾನ ಬರಬೇಕಂದ್ರೆ ಇಲ್ಲಿ ಬರ್ಬೋದು ನೀವು. ಇಲ್ಲಿ ರೀಸೆಂಟಾಗಿ ಒಂದು ನ್ಯೂ ಪಾರ್ಕ್ ಓಪನ್ ಆಗಿದೆ ನೋಡಿ. ಇಲ್ಲಿ ಕಾಣಿಸ್ತಿದೆಯಾ? ಕಾಣಿಸ್ತಿಲ್ಲ ಅಂದರೆ ವೆರಿ ಸಾರಿ, ನಾನು ಈ ಝೂಮ್ ಮಾಡೋಕ್ಕೆ ಆಗಲ್ಲ. ನೋಡಿ ಇಲ್ಲಿಂದ ಟ್ರೈನ್ ವಿಡಿಯೋನ ತುಂಬ ಎಂಟರ್ಟೈನಿಂಗ್ ಆಗಿ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೋತೀನಿ. ತುಂಬ ಫನ್ನಾಗಿತ್ತು. ಲಾಸ್ಟಲ್ಲಿ ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ದಾನೆ. ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ನನ್ನ ಈ ವ್ಲಾಗ್. ಸೊ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹೇಗಿತ್ತು ಅಂತ. So thank you so much for watching. Take care. Bye bye. See you in my next vlog. Bye.